ನಮಸ್ಕಾರ ವೀಕ್ಷಕರೇ, ಈಗ ಸದ್ಯಕ್ಕೆ ದರ್ಶನ್ ಅವರು ನ್ಯಾಯಾಂಗ ಬಂಧನದಲ್ಲಿರೋದು ಬಹುತೇಕ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ. ಮತ್ತು ದರ್ಶನ್ ಅವರನ್ನು ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತ ಬಿಟ್ಟು ಹಲವಾರು ಜನ ಅರ್ಜಿಯನ್ನು ಹಾಕಿದ್ರು. ಏನಕ್ಕಂದರೆ ದರ್ಶನ್ ಬೇರೆ ಆರೋಪಿಗಳ ಮೇಲೆ ಹಲ್ಲೆ ಮಾಡುವಂಥ ಚಾನ್ಸ್ ಇರುತ್ತೆ, ಅಥವಾ ದರ್ಶನ್ ಅವರ ಮೇಲೆ ಯಾರಾದರೂ ಹಲ್ಲೆ ಮಾಡ್ಬೋದು ಅಂತ ಈಗ ಸದ್ಯಕ್ಕೆ ಕೋರ್ಟ್ ಮಹತ್ವದ ತೀರ್ಪನ್ನು ಕೊಟ್ಟಿದೆ. 4 ಜನರನ್ನು ತುಮಕೂರು ಜೈಲಿಗೆ ಶಿಫ್ಟ್ ಮಾಡ್ತಿದ್ದಾರೆ. ಹಾಗಿದ್ರೆ ಯಾರು ಆ 4 ಜನ, ಏನಕ್ಕೆ ಶಿಫ್ಟ್ ಮಾಡ್ತಿದ್ದಾರೆ, ಕಂಪ್ಲೀಟ್ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಸೊ ಫಸ್ಟ್ ಸುದ್ದಿ ಏನಂತ ನೋಡೋದಾದರೆ, ಈಗ ಸದ್ಯಕ್ಕೆ 17 ಜನ A1 ಇಂದ A17 ಆರೋಪಿಗಳು ಪರಪ್ಪನಗ್ರಹಾರ ಜೈಲಲ್ಲಿದ್ದಾರೆ. ಆದರೆ ಏನು ಈ 4 ಜನ ಇದ್ದಾರೋ ಅವರು ಅಪ್ರೂವಲ್ ಆಗಿದ್ದಾರೆ. ಅಂದರೆ ಏನೇನು ತಪ್ಪುಗಳಾಗಿತ್ತು ಅದನ್ನೆಲ್ಲ ಕೂಡ ಒಪ್ಕೊಂಡಿದ್ದಾರೆ. ಮತ್ತು ದರ್ಶನ್ ವಿರುದ್ಧ ಸಾಕ್ಷಿಯನ್ನು ಹೇಳೋದಕ್ಕೂ ಕೂಡ ಒಪ್ಕೊಂಡಿದ್ದಾರೆ ಅಂತ ತಿಳಿದು ಬರ್ತಿದೆ. ಸೊ ಅವ್ರು ಯಾರ್ಯಾರಂತ ನೋಡೋದಾದರೆ, A7 ಆರೋಪಿಯಾಗಿರುವಂಥ ನಿಖಿಲ್ ಕುಮಾರ್, ಅದಾದ ನಂತರ A8 ಆರೋಪಿಯಾಗಿರುವಂಥ ರವಿಶಂಕರ್ ಫಸ್ಟು ಅಬ್ಸ್ಟ್ಯಾಂಡ್ ಆಗಿದ್ರು. ಅದಾದ ನಂತರ ಅವರೇ ಹೋಗಿ ಸರೆಂಡರ್ ಆಗ್ತಾರೆ. ನಾನೇನು ತಪ್ಪು ಮಾಡಿಲ್ಲ, ಆದಷ್ಟು ಬೇಗ ಆಚೆ ಬರ್ತೀನಿ ಅಂತ ಅವರ ಮನೆಯವ್ರಿಗೂ ಕೂಡ ಹೇಳಿ ಹೋಗಿರ್ತಾರೆ. ಇವರಿಗೆ ಮಾತ್ರ ಡ್ರೈವರ್ಗಳು ಸಪೋರ್ಟ್ ಮಾಡಲೇಬೇಕು. ಏನಕ್ಕಂದರೆ ಈ ರವಿಶಂಕರ್ ಏನಿದ್ದಾರೋ ಪಾಪ ಬಾಡಿಗೆ ಅಂದ್ಕೊಂಡು ಬೆಂಗಳೂರಿಗೆ ಬಂದಿರ್ತಾರೆ. ಆದರೆ ಈಗ ಅವರನ್ನು ಕೂಡ ಕೊಲೆ ಕೇಸ್ನಲ್ಲಿ ಒಳಗಡೆ ಹಾಕಿದ್ದಾರೆ. ಅದಾದ ನಂತರ A15 ಇವರು ಯಾರಿದ್ದಾರೆ ಅಂದರೆ ಕಾರ್ತಿಕ್, ಇವ್ರಿಗೂ ಕೂಡ ಅಷ್ಟೊಂದು ಗೊತ್ತಿರೋದಿಲ್ಲ. ಏನ ಪಟ್ಟಣಗೆರೆ ಶೆಡ್ ಇರುತ್ತೋ ಅಲ್ಲಿ ಕೆಲಸ ಮಾಡುವಂಥವ್ರು ಇವರು. ಅದಾದ ನಂತರ A16 ಕೇಶವ. ಈ ಕೇಶವ ಯಾರಂದರೆ 5 ಲಕ್ಷ ರೂಪಾಯಿ ಅಡ್ವಾನ್ಸ್ ತಗೊಂಡು, ಅಂದರೆ 3 ಜನ ಹೋಗಿರ್ತಾರಲ್ವಾ, ಸೊ ನಾವು ಮರ್ಡರ್ ಮಾಡಿದ್ದೀವಿ, ಫೈನಾನ್ಸ್ ವಿಚಾರವಾಗಿ ರೇಣುಕಾ ಸ್ವಾಮಿ ಅನ್ನೋರನ್ನ ಮರ್ಡರ್ ಆಗಿದ್ದೀವಿ, ಆ ಬಾಡಿ ಸಿಕ್ಕಿರೋದನ್ನು ನಾವೇ ಹತ್ಯೆ ಮಾಡಿರೋದು ಅಂತ ಅದರಲ್ಲಿ ಒಬ್ಬರು. ಆದರೆ ಈ 4 ಜನ ಕೂಡ ದರ್ಶನ್ ಅವರ ವಿರುದ್ಧ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅಂತ ತಿಳಿದು ಬರ್ತಿದೆ. ಸೊ ಈ 13 ಜನ ಏನು ಆರೋಪಿಗಳಿದ್ದಾರೋ, ಅಂದರೆ ದರ್ಶನ್ ಆಗಿರ್ಬೋದು, ಪವಿತ್ರ ಗೌಡ ಆಗಿರ್ಬೋದು, ವಿನಯ್ ಆಗಿರ್ಬೋದು, ಅಥವಾ ಪ್ರಜೋಶ್ವರ್ ಆಗಿರ್ಬೋದು, ಸೊ ಇವರೆಲ್ಲ ಕೂಡ ಸೇರಿಕೊಂಡು ಇಲ್ಲಿ ಇವರ ಮೇಲೆ, ಅಂದರೆ ಈ 4 ಜನ ಎಲ್ಲಿ ಅಪ್ರೂವಲ್ ಆಗಿದ್ದಾರಲ್ಲ ಅವರ ಮೇಲೆ ಅಟ್ಯಾಕ್ ಮಾಡ್ಬೋದು, ಅಥವಾ ಇವರೇ ಏನಾದರೂ ಗಲಾಟೆ ಮಾಡ್ಬೋದು ಅಂತ ಬಿಟ್ಟು ಡೌಟ್ ಬಂದು ಈಗ ಸದ್ಯ ಈ 4 ಜನರನ್ನು ತುಮಕೂರು ಜೈಲಿಗೆ ಶಿಫ್ಟ್ ಮಾಡಲಾಗುತ್ತೆ ಅಂತ ತಿಳಿದು ಬರ್ತಿದೆ. ಸೊ ಕಾದು ನೋಡಬೇಕು. ಆ್ಯಂಡ್ ದರ್ಶನ್ ಅವ್ರಿಗೆ ಬೇಲ್ ಯಾವಾಗ ಆಗುತ್ತೆ ಅಂದರೆ, ಕನಿಷ್ಠ ಅಂದರೂ ಕೂಡ 3 ತಿಂಗಳು ಬೇಲ್ ಆಗೋದು ಕಷ್ಟ. ಮತ್ತು ಚಾರ್ಜ್ ಶೀಟ್ ಕೂಡ ತುಂಬ ಸ್ಟ್ರಾಂಗ್ ಆಗಿ ರೆಡಿ ಮಾಡ್ತಿದ್ದಾರೆ ಪೊಲೀಸರು. ದರ್ಶನ್ ಅವರ ವಿರುದ್ಧ ಎವಿಡೆನ್ಸ್ ಕೂಡ ತುಂಬ ಸ್ಟ್ರಾಂಗ್ ಆಗಿ ಸಿಕ್ಕಿದೆ. ಮತ್ತು ಇನ್ನೊಂದು ಕಡೆ ಕೇಳಿಬರ್ತಿರುವಂಥ ಸುದ್ದಿ ಏನಪ್ಪ ಅಂದರೆ, ರೇಣುಕಾ ಸ್ವಾಮಿ ಕೇವಲ ಇವ್ರಿಗೆ ಮಾತ್ರ ಅಂತಲ್ಲ, ಅಂದರೆ ಪವಿತ್ರ ಗೌಡಗೆ ಮಾತ್ರ ಅಂತಲ್ಲ, ಹಲವಾರು ಜನರಿಗೆ ಇದೇ ರೀತಿ ಅಂದರೆ ಅವು ತಮ್ಮ ಮರ್ಮಾಂಗದ ಫೋಟೋಗಳನ್ನು ಕಳಿಸ್ತಿದ್ರಂತೆ, ಮತ್ತು ಅಸಭ್ಯವಾಗಿ ಮೆಸೇಜ್ಗಳನ್ನು ಮಾಡ್ತಿದ್ರು ಅಂತ ತಿಳಿದು ಬರ್ತಿದೆ. ಏನೇ ಆಗಲಿ ಈಗ ಸದ್ಯಕ್ಕೆ ದರ್ಶನ್ ಅವರು ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಸೊ ಇನ್ನು 3 ತಿಂಗಳಂತೂ ಪರಪ್ಪನಗ್ರಹಾರ ಜೈಲಲ್ಲಿ ಇರೋದು ಫಿಕ್ಸ್. ಏನೇ ಆಗಲಿ, ನಿಮ್ಗೇನು ಅನಿಸುತ್ತೆ ಇದ್ರ ಬಗ್ಗೆ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಪ್ರಕಾರ ದರ್ಶನ್ ಅವರು ತಪ್ಪು ಮಾಡಿರ್ತಾರಾ ಇಲ್ವಾ? ತಪ್ಪು ಮಾಡಿದರೆ ಶಿಕ್ಷೆ ಆಗಬೇಕಾ ಬೇಡವಾ? ನಿಮ್ಗೇನು ಅನಿಸುತ್ತೆ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೆಲ್ಲ ಕಡೆ ಶೇರ್ ಮಾಡಿ. ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಹಾಗೆಯೇ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.